ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಲಿಕ್ಕೆ ಬಂದಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಆಲ್ಮೋಸ್ಟ್ ನಮ್ಮ ವಿಡಿಯೋ ಬಂದು ಮನಿ ಮಂತ್ರ ವಿಷಯದ ಬಗ್ಗೆನೇ ಅಲ್ವಾ. ಸೊ ಸಿಂಪಲ್ ಟಿಪ್ಸ್ ಅಲ್ಲಿ ಮನೆಯಲ್ಲೇ ಲಕ್ಷ್ಮಿನ ಅಟ್ರಾಕ್ಟ್ ಮಾಡೋದು ಹೇಗೆ, ದಿನನಿತ್ಯದ ಟಿಪ್ಸ್ ಜೊತೆಗೆ. ಯಾಕಂದ್ರೆ ನಾವು ಪ್ರತಿದಿನ ಪ್ರಯತ್ನ ಅನ್ನೋದು ಮಾಡ್ತಾ ಇರಬೇಕು. ಅದು ಮ್ಯಾನಿಫೆಸ್ಟೇಷನ್ ಮಾಡಬಹುದು, ಅಫರ್ಮೇಷನ್ ಮಾಡಬಹುದು, ಪೂಜೆ ಮಾಡಬಹುದು, ಸಂಕಲ್ಪ ಮಾಡ್ಕೋಬಹುದು, ವಿಷ್ಣು ಮಾಡಬಹುದು, ಇದೆಲ್ಲ ಗೊತ್ತಿರೋದೆ. ಆದರೆ ಈ ಒಂದು ಸಣ್ಣ ಟಿಪ್ಪಿಂದ ಕೂಡ ನಾವಿಲ್ಲಿ ಲಕ್ಷ್ಮಿನ ಅಟ್ರಾಕ್ಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಏನು ಅಂದರೆ ಹಣದಿಂದ ಹಣನ ಪಡೆಯೋದು ಅಂತ. ಹಣದಿಂದನೇ ಪ್ರೇಯರ್ ಮಾಡಬೇಕು, ಹಣನ ಪಡೆಯೋದಕ್ಕೋಸ್ಕರ. ಓಕೆ, ವಿಡಿಯೋ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಮಾಹಿತಿಗಳೇ ನಾನು ಪ್ರತಿನಿತ್ಯ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅನುಭವಪೂರ್ವಕವಾಗಿರೋ ಮಾಹಿತಿಗಳು, ರಿಸಲ್ಟ್ ಸಿಕ್ಕಿರೋಂಥ ಮಾಹಿತಿಗಳನ್ನ ನಾನಿಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಸೊ ಈಗ ಹೇಳ್ತಾ ಇರೋ ಈ ಒಂದು ಕಾನ್ಸೆಪ್ಟ್, ಈ ಒಂದು ಟಿಪ್ ಏನಿದೆಯೋ ಅದು ನೀವು ಪ್ರತಿ ಶುಕ್ರವಾರ ಬೇಕಿದ್ರೂ ಮಾಡಬಹುದು. ಇಲ್ಲಿ ಇಷ್ಟೇ ಶುಕ್ರವಾರ ಅಷ್ಟೇ ಶುಕ್ರವಾರ ಅಂತ ನಿಯಮ ಇಲ್ಲ. ಯಾಕಂದ್ರೆ ನಾವು ದೇವರಿಗೆ ಸಲ್ಲಿಸೋ ಪೂಜೆನಲ್ಲಿ ಲಿಮಿಟೇಷನ್ಸ್ ಇಟ್ಕೊಂಡ್ರೆ ನಮಗೆ ಸಿಗೋ ಒಂದು ಅವಕಾಶಗಳು ಲಿಮಿಟೇಷನ್ ಆಗೋಗುತ್ತೆ. ಸೊ ಹಾಗಾಗಿ ಎಷ್ಟು ಶುಕ್ರವಾರಗಳು ಬೇಕಿದ್ರೂ ಮಾಡಿ, ಪ್ರತಿ ಶುಕ್ರವಾರ ಬೇಕಿದ್ರೂ ಮಾಡಬಹುದು ನಿಮಗೆ ಅನುಕೂಲ ಆದರೆ. ಇಲ್ಲ ಅಂದರೆ ಕನಿಷ್ಠ ಎಷ್ಟು ವಾರ ಅಂದರೆ ಅದು ನೀವು ಫಿಕ್ಸ್ ಮಾಡ್ಕೊಳ್ಳಿ, 3 ಅಥವಾ 5 ಅಥವಾ 7 ಈ ರೀತಿ, 9 ಈ ರೀತಿ. ನನಗೆ ಹೇಳಬೇಕು ಅಂದರೆ ಇಷ್ಟು ವಾರ ಅಂತ ನಾವು ಲಿಮಿಟ್ ಇಟ್ಕೋಬಾರದು. ನಾವು ಆರಾಧನೆ ಮಾಡಬೇಕಂದ್ರೆ ಪ್ರತಿನಿತ್ಯ ನಾನು ಆರಾಧನೆ ಮಾಡಬಹುದು. ಎಸ್ಪೆಷಲಿ ಲಕ್ಷ್ಮೀ ದೇವಿಗೆ ಶುಕ್ರವಾರ ಪೂಜೆ ಮಾಡೋದ್ರಿಂದ ಈಸಿಯಾಗಿ ಕನೆಕ್ಟ್ ಆಗ್ತೀವಿ ಅಂತ ಶುಕ್ರವಾರಗಳು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಸಿದ್ಧತೆಗಳೆಲ್ಲ ನೀವು ಗುರುವಾರನೇ ಮಾಡ್ಕೋಬಹುದು. ದೇವರ ರೂಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ, ದೇವರನ್ನ ಕುಣಿಸೋದಕ್ಕೆ ಮನೆ ಅದೆಲ್ಲ. ಅಂದರೆ ಇಲ್ಲಿ ವ್ರತದ ಬಗ್ಗೆ ಹೇಳ್ತಿಲ್ಲ ನಾನು, ನೀವು ಮಾಡಬೇಕಾಗಿರೋ ಟಿಪ್ಸಲ್ಲಿ ಪೂಜಾ ವಿಧಾನನೂ ಒಂದಿದೆ. ಸೊ ಅದನ್ನು ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿ. ಪೂಜೆಗೆ ಬೇಕಾಗಿರೋದು ಒಂದು ಫೋಟೋ ಇದೆಯಾ ಅಥವಾ ಲಕ್ಷ್ಮಿ ವಿಗ್ರಹ ಇದೆಯಾ, ಅದನ್ನು ಮೊದಲನೇ ದಿನನೇ ಅಂದರೆ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಇದೆಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊತೀನಿ. ಮತ್ತು ಇದಕ್ಕೆ ಬೇಕಾಗಿರೋದು 108 ಕಾಯಿನ್ಸ್ ಬೇಕು. ಓಕೆ, ಕಾಯಿನ್ಸ್. ಸೊ 108 ಕಾಯಿನ್ಸ್ ನೀವು ತಗೊಬೇಕು. ಇದು ಯಾವುದೇ ಕಾಯಿನ್ ಆಗಿರಬಹುದು, ಕಾಯಿನ್ಸ್ನ ತಗೋಬೇಕು. ಅದು 1 ರೂಪಾಯಿ ಆಗಿದ್ರೆ ನೀವು 1 ರೂಪಾಯಿನೇ ತಗೊಳ್ಳಿ, 108. 2 ರೂಪಾಯಿ ಆಗಿದ್ರೆ 2 ರೂಪಾಯಿನೇ ತಗೊಳ್ಳಿ, 5 ಆಗಿದ್ರೆ 5 ರೂಪಾಯಿದೇ ತಗೊಳ್ಳಿ. ಟೋಟಲ್ ಆಗಿ 108 ಕಾಯಿನ್ ಇರಬೇಕು. ಓಕೆ, ಈ 108 ಕಾಯಿನ್ ಅಷ್ಟೇ ತೊಳೆದು ಬಿಟ್ಟು ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಅದಕ್ಕೆ ಗಂಧ ಮತ್ತು ಕುಂಕುಮ ಇಡಬೇಕು. ಗಂಧ ಕುಂಕುಮ ಇಟ್ಬಿಟ್ಟು ಅದನ್ನ ಡ್ರೈ ಮಾಡಿಸ್ಬಿಟ್ಟು ಗಂಧ ಕುಂಕುಮ ಇಟ್ಬಿಟ್ಟು ಅಲಂಕೃತವಾಗಿ ನಾವು ರೆಡಿ ಮಾಡ್ಕೋಬೇಕು. ಯಾವಾಗ? ಗುರುವಾರ. ನೆಕ್ಸ್ಟ್ ಶುಕ್ರವಾರ ಏನು ಮಾಡಬೇಕು, ಲಕ್ಷ್ಮೀ ದೇವಿ ಫೋಟೋ ಅಥವಾ ವಿಗ್ರಹ ಮುಂದ್ಗಡೆ ಕುತ್ಕೊಂಡು ಈ ಕಾಯಿನ್ಸ್ನ ಇಟ್ಕೊಂಡು ಒಂದೊಂದು ಮಂತ್ರವನ್ನು ಹೇಳ್ತಾ 108 ಅಷ್ಟೋತ್ತರಗಳನ್ನ ಹೇಳ್ಕೊಂಡು, ತಾಯಿ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಒಂದೊಂದು ಕಾಯಿನು ದೇವಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಬಹುದು ಅಥವಾ ತಟ್ಟೆನಲ್ಲಿ ಇಟ್ಟುಬಿಟ್ಟು ಬೇಕಿದ್ರು ನೀವು 108 ಮಂತ್ರಗಳನ್ನ ಹೇಳ್ಕೋಬಹುದು. ಕೆಲವರು ಡಿಸ್ಟರ್ಬ್ ಆಗುತ್ತೆ ಮೇಡಮ್, ಕಾಯಿನಿಂಗ್ ಆಗ್ತಾ ಮಂತ್ರ ಮರ್ತೋಗ್ತೀವಿ, ಇದೆಲ್ಲಾನು ಕಾಮೆಂಟ್ ಮಾಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಪ್ಲೇಟಲ್ಲಿ ಇಟ್ಟುಬಿಟ್ಟೆ ಬೇಕಿದ್ರು ಮಂತ್ರ ಹೇಳ್ಕೋಬಹುದು. ಇದ್ರ ಜೊತೆಗೆ ಶ್ರೀ ಸೂಕ್ತವನ್ನ ಹೇಳ್ಕೊಬೇಕು, ಕನಕದಾರ ಸ್ತೋತ್ರವನ್ನ. ನಿಮಗೆ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಪ್ಲೇ ಮಾಡಿ ಇಟ್ಟುಬಿಡ್ರಿ. ಈ ಪೂಜೆ ಮಾಡುವಾಗ ಒಳ್ಳೆ ಟೈಮ್ ನೋಡ್ಕೊಳ್ಳಿ ಅಷ್ಟೇ. ಮತ್ತೆ ಶುಕ್ರವಾರ ರಾಹುಕಾಲದಲ್ಲಿ ಈ ಪೂಜೆ ಮಾಡಿದ್ರೆ ಅಂತೂ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ರಾಹುಕಾಲದಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ಶುಕ್ರವಾರ ರಾಹುಕಾಲ ಪೂಜೆ ಮಾಡಿದ್ರೆ ನಮಗೆ ಲಕ್ಷ್ಮಿನ ಅಟ್ರಾಕ್ಟ್ ಮಾಡೋದು ಈಸಿ ಆಗುತ್ತೆ. ತಾಯಿಗೆ ತುಂಬ ಇಷ್ಟ ಆಗುತ್ತೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ. ದೀಪಾರಾಧನೆ ಮಾಡಬೇಕು, ಜಾಸ್ತಿ ಆಡಂಬರವಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ. ಸಿಂಪಲ್ ಆಗಿ ನಿಮಗೆ ಬೇಕಾಗಿರೋದೇನು, ಒಂದು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇದ್ರೆ, ಕಾಯಿನ್ಸ್ ಮತ್ತೆ ಬೆಳ್ಳಿ ವಿಗ್ರಹನ, ಅದು ನಿಮಗೆ ಸೇರ್ಪಟ್ಟಿದ್ದು ಯಾವುದಿದೆಯೋ ನಿಮ್ಮ ಮನೆಯಲ್ಲಿ ಅದನ್ನೇ ಯೂಸ್ ಮಾಡಿ. ಸ್ಪೇರ್ ಆಗೇನು ನೀವು ಅದಕ್ಕೆ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಕಾಯಿನ್ಸ್ ಮಾತ್ರ 108 ಕಂಪಲ್ಸರಿ ತಗೊಬೇಕು. ಇದು ಪ್ರತಿ ಗುರುವಾರ ನೀವು ಮತ್ತೆ ಪೂಜೆ ಎಲ್ಲ ಆದ್ಮೇಲೆ ಗುರುವಾರ ಮತ್ತೆ ಕ್ಲೀನ್ ಮಾಡ್ಕೊಳ್ಳಿ, ಅಲಂಕಾರ ಮಾಡಿ ಇಟ್ಕೊಂಡ್ಬಿಡಿ. ಶುಕ್ರವಾರ ಯಥಾವಿಧಿ ಮತ್ತೆ ಪೂಜೆ ಮಾಡಿ. ಈ ರೀತಿ ಕನಕದಾರ ಸ್ತೋತ್ರ, ಶ್ರೀ ಸೂಕ್ತ ಮತ್ತೆ ತಾಯಿ ಅಷ್ಟೋತ್ತರಗಳು, ನಿಮ್ಗೆ ಇಷ್ಟವಾದ ಹಾಡುಗಳಿದ್ರೆ ಅದನ್ನು ಬೇಕಿದ್ರು ಹೇಳ್ಕೋಬಹುದು. ಓಕೆ, ಇದು ಒಂದು ಮೇನ್ ಟಿಪ್ ಆಗಿದೆ. ಇದು ಶುಕ್ರವಾರ ಮಾಡಬೇಕಾಗಿರೋದು. ನೀವು ಎಷ್ಟು ಶುಕ್ರವಾರ ಮಾಡಿದ್ರು ಒಳ್ಳೇದು. ಓಕೆ, ಆಮೇಲೆ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ. ಆ ಕಾಯಿನ್ಸ್ನ ಬೇಕಿದ್ರು ರಿಪ್ಲೇಸ್ ಮಾಡ್ಕೋಬಹುದು ನೀವು. ಅವಾಗವಾಗ ಅದನ್ನು ತೆಗೆದ್ಬಿಟ್ಟು ಬೀರ್ವನಲ್ಲಿ ಇಟ್ಬಿಟ್ಟು ಬೇರೆ ಕಾಯಿನ್ಸ್ ಬೇಕಿದ್ರು ಎತ್ಕೋಬಹುದು. ಓಕೆ, ಆ ರೀತಿ ಆದರೂ ಹಣನ ನೀವು ಕಲೆಕ್ಟ್ ಮಾಡಿ ಇಟ್ಟಂಗಾಗುತ್ತೆ. ಈ ರೀತಿನೂ ಮಾಡಬಹುದು. ಮತ್ತೆ
ಇದು ಶುಕ್ರವಾರ ತಾಯಿ ಲಕ್ಷ್ಮಿಗೆ ಸಂಬಂಧಪಟ್ಟ ಟಿಪ್. ಮತ್ತು ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಕೆಲವರಿಗೆ ಪೂಜೆ ಮಾಡೋಕ್ಕೆ ಆಗೋದಿಲ್ಲ, ನಮಗೆ ಪೂಜೆಗೆ ಟೈಮ್ ಕೊಡೋದಕ್ಕೂ ಆಗೋದಿಲ್ಲ, ಆದರೆ ಇವೆಲ್ಲ ಮಾಡ್ಬೇಕನ್ನಿಸ್ತದೆ, ರಿಸಲ್ಟ್ ಪಡಿಬೇಕನ್ನಿಸ್ತದೆ, ಲಕ್ಷ್ಮಿ ನಮಗೆ ಟೈಮ್ಗೆ ನಿಲ್ತಾ ಇಲ್ಲ ಅಂದರೆ ಮನೆಯಲ್ಲಿ ಬರ್ತಾ ಇರುತ್ತೆ ಕಾಸು, ಅದು ನಿಲ್ಲಬೇಕು ಅಂದರೆ ಈ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕಾಯಿನ್ಸಲ್ಲಿ. ಓಕೆ, ದುಡ್ಡಿಂದ ದುಡ್ಡು ಪಡೆಯೋದು ಅಂತ. ಕಾಯಿನ್ಸಿಂದ ನಾವು ನೋಟುಗಳನ್ನಾದರೂ ಬರೀ ಇಲ್ಲಿ ಪಡಿಬಹುದು, ದೊಡ್ಡ ದೊಡ್ಡದಾಗಿ ಇನ್ನೂ ಕಾಯಿನ್ಸು ಏನು ಹೇಳ್ತಾರೆ ಬಲ್ಕ್ ಆಗಿ ನಾವು ಇಲ್ಲಿ ಪಡಿಬಹುದು. ಸಂಕಲ್ಪ ಪಾಸಿಟಿವ್ ಆಗಿರ್ಬೇಕಷ್ಟೇ. ಜೊತೆಗೆ ಇಲ್ಲಿ ನೀವು ನಂಬಬೇಕು, ಯಾಕೆಂದರೆ ದೇವರ ವಿಷಯದಲ್ಲಿ ಎಂಥವರು ಎಡವಟ್ಟು ಮಾಡ್ಕೊಳಲ್ಲ, ನಂಬ್ತಾರೆ ಅಲ್ವಾ. ಸೊ ಹಾಗಾಗಿ ಅಫರ್ಮೇಷನ್ಗಳು ಅಷ್ಟೇ, ನಾವು ದೇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಆಗುತ್ತೆ ಅಂತ ಫುಲ್ಫಿಲ್ ಆಗಿ ನೀವು ನಂಬಿ ಮಾಡಬೇಕಾಗ್ತದೆ. ಯಾವುದೇ ಒಂದು ಟಿಪ್ ಫಾಲೋ ಮಾಡಬೇಕಾದ್ರೂ ಅಷ್ಟೇ. ನೀವು ಎಷ್ಟು ವಿಡಿಯೋಗಳು ನೋಡಿದ್ರೂ, ಎಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ರೂ ನೀವು ಇನ್ವಾಲ್ವ್ ಆಗೋವರೆಗೂ ನಿಮ್ಮಲ್ಲಿ ಚೇಂಜಸ್ ಕಾಣೋದಿಲ್ಲ. ಸೊ ಪ್ರಾಕ್ಟೀಸ್ ಮಾಡಬೇಕು, ಪ್ರತಿದಿನ ಒಂದು ಟಿಪ್ ತಗೊಳ್ಳಿ, ಅದನ್ನು ಪ್ರಯತ್ನ ಮಾಡಿ, ರಿಸಲ್ಟ್ ನೋಡಿ, ಆವಾಗ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದಿನಕ್ಕೊಂದು ಟಿಪ್ ಆದರೂ ಫಾಲೋ ಮಾಡಿ, ಒಂದು ಸ್ವಿಚ್ ವರ್ಡ್ ತಗೋಬಹುದು, ಒಂದು ವಿಡಿಯೋನ ಫಾಲೋ ಮಾಡಬಹುದು. ಅಂದರೆ ಇನ್ಫಾರ್ಮೇಷನ್ ಯಾರು ಇಲ್ಲಿ ನಿಮಗೆ ಬೇಡದೇ ಇರೋ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಎಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಇರೋದ್ರಿಂದ ಯಾವುದನ್ನಾದರೂ ಚೂಸ್ ಮಾಡ್ಕೋಬಹುದು, ನೀವು ಅದನ್ನು ಫಾಲೋ ಮಾಡಬಹುದು, ರಿಸಲ್ಟ್ ಪಡಿಬಹುದು. ಅನುಭವ ನಿಮ್ಗೆ ಅವಾಗ ಫೇಸ್ ಮಾಡ್ತೀರಾ, ಅವಾಗ ಗೊತ್ತಾಗುತ್ತೆ ಇದರಲ್ಲಿ ನಾವು ಇದನ್ನು ಟ್ರೈ ಮಾಡ್ಬೋದಾ ಬೇಡವಾ ಅಂತ. ಎಲ್ಲರಿಗೂ ಎಲ್ಲ ಸೂಟ್ ಆಗಲ್ಲ, ಫಾಲೋ ಯಾರು ಮನಸ್ಫೂರ್ತಿಯಾಗಿ ಮಾಡ್ತಾರೋ ಅವರಿಗೆ ಅದು ರಿಸಲ್ಟ್ ಕೊಡುತ್ತೆ. ಅರ್ಧಂಬರ್ಧ ಇನ್ಫಾರ್ಮೇಷನಲ್ಲಿ ಅರ್ಧಂಬರ್ಧ ಮಾಡೋದು ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಕೊರಗಬಾರ್ದು. ಫುಲ್ ಇನ್ವಾಲ್ವ್ಮೆಂಟ್ ಇರಬೇಕು, ಪಾಸಿಟಿವ್ ಇಂಟೆನ್ಷನ್ ಇರಬೇಕು, ಎಲ್ಲದಕ್ಕೂ ಅಷ್ಟೇ. ಮೆಡಿಟೇಷನ್ ಆಗಿರಬಹುದು, ಪೂಜೆ, ಅಫರ್ಮೇಷನ್, ಯಾವುದೇ ಆಗಿದ್ರು, ಯಾವುದೇ ವಿಧಾನ ಆಗಿದ್ರು. ಈಗ ಟಿಪ್ಸ್ ಬರೋಣ. ಸೊ ಇದಕ್ಕೂ ಬೇಕಾಗಿರೋದು ಕಾಯಿನ್ಸೇ. ಓಕೆ, ಕಾಯಿನ್ಸ್ ಅಂದರೆ ಇದು ಪೂಜೆ ಕಾಯಿನ್ಸ್ ತಗೋಬೇಡಿ, ಬೇರೆ ನಾ ಹೇಳ್ತಾ ಇರೋದು 21 ಅಥವಾ ಇನ್ನೂ ಜಾಸ್ತಿ ಒಂದು ಹಿಡಿಯೋಷ್ಟು ಕಾಯಿನ್ಸ್ ತಗೊಂಡು ಹೀಗೆ ಡೈಲಿ ಮಾಡ್ತಾ ಇರಿ. ಇದು ಬೇಕಿದ್ರು ಹೀಗೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಹಾಕ್ಕೊತಾರೆ, ಒಂದು ಕೈಯಿಂದ ಇನ್ನೊಂದು ಕೈಗೆ. ಈ ಕಾಯಿನ್ಸ್ ಹಾಕ್ಕೊಳ್ಳುವಾಗ ಸೌಂಡು ನಿಮಗೆ ಕೇಳಿಸ್ಬೇಕು. ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಬೇಕಂದ್ರೆ, ನನಗೆ ಬೇಕಾಗಿರೋ ಟೈಮಿಗೆ ನನಗೆ ಹಣ ಸಮಕೂಡ್ತಾ ಇದೆ, ಎಲ್ಲ ಒಂದು ವಿಷಯಗಳಿಗೆ ನನಗೆ ಹಣ ಸಿಗ್ತಾ ಇದೆ, ಅದಕ್ಕಾಗಿ ನಾನು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನನ್ನ ಬ್ಯಾಂಕ್ ಖಾತೆಯಲ್ಲಿ ಹಣ ತುಂಬಿ ತುಳುಕ್ತಾ ಇದೆ. ಈ ರೀತಿ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಇವೆಲ್ಲ ಸಾಧ್ಯನಾ ಅಂತಿಲ್ಲ, ನೀವು ಮಾಡಿ ನೋಡಿ, ರಿಸಲ್ಟ್ ನೀವೇ ನೋಡ್ತೀರಾ. ಈ ಸೌಂಡ್ ಅನ್ನೋದು ತುಂಬ ಪವರ್ಫುಲ್ ಆಗಿದೆ, ಈ ಸೌಂಡು ಲಕ್ಷ್ಮೀ ದೇವಿಗೆ ಇಷ್ಟ. ಸೊ ಹಾಗಂತ ಎಸಿಬಾರ್ದು, ಕಾಯಿನ್ಸ್ ಕೆಳಗಡೆ ಬೀಳಬಾರ್ದು. ಯಾಕಂದರೆ ನಾವು ದುಡ್ಡುಗೆ ಒಳ್ಳೆ ಇಂಪಾರ್ಟೆಂಟ್ ಕೊಟ್ರೇನೆ ನಮ್ಮ ಹತ್ರ ನಿಲ್ಲುತ್ತೆ. ರೆಸ್ಪೆಕ್ಟ್ ಕೊಡಬೇಕು, ಅದಕ್ಕೆ ಇನ್ಸಲ್ಟ್ ಆಗೋ ಥರ ನಡ್ಕೋಬಾರ್ದು. ಯಾವುದೇ ರೀತಿ ದುಡ್ಡು ವಿಷಯದಲ್ಲಿ ನಾವು ತಪ್ಪುಗಳು ಮಾಡಿದ್ದೀವಿ, ಹೇಳದ್ನಲ್ಲ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ, ಅದನ್ನು ಬೈಕೊಂಡಿರ್ತೀವಿ ಅಂತ ಟೈಮಲ್ಲಿ ಹೇಳದ್ನಲ್ಲ 5 ವರ್ಡ್ಸ್ ಕಂಪಲ್ಸರಿ ಹೇಳ್ಕೋಬೇಕು. ಸಾರಿ ಮನಿ, ಫರ್ಗಿವ್ ಮಿ ಮನಿ, ಐ ಲವ್ ಯು ಮನಿ, ಐ ನೀಡ್ ಮೋರ್ ಮನಿ. ಇದನ್ನು ಹೇಳ್ಕೊತಾನೆ ಇರಬೇಕು. ಲಾಸ್ಟಲ್ಲಿ ಥ್ಯಾಂಕ್ ಯು ಮನಿ ಅಂತಲೂ ಹೇಳಬೇಕು, ಯೂನಿವರ್ಸ್ಗೂ ಹೇಳಬೇಕು, ಮನಿಗೂ ಫಸ್ಟ್ ಆಫ್ ಆಲ್ ಮನಿಗೂ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿ ಈ ಸೌಂಡ್ನ ಪ್ರತಿನಿತ್ಯ ಒಂದು 21 ಟೈಮ್ಸ್ ಹಿಂಗೆ ಹಾಕ್ಕೊಳ್ಳಿ, ಒಂದು ಕೈಯಿಂದ ಇನ್ನೊಂದು ಕೈಗೆ, ಒಂದು ಕೈಯಿಂದ ಅಮ್ಮಮ್ಮ ಅಂದರೆ 5 ನಿಮಿಷ 10 ನಿಮಿಷ ಟೈಮ್ ಹಿಡಿಯುತ್ತೆ. ಇದು ಮಾಡಿ ನೋಡಿ, ನಿಮಗೂ ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಒಂದು ಒಳ್ಳೆ ಚೇಂಜಸ್ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ದಿನನಿತ್ಯ ಮಾಡೋ ಕೆಲಸಗಳು ಮಾಡ್ತಾ ಇರಬೇಕು, ಜೊತೆಗೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಬೇಕು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಟಿಪ್ಸ್ನೇ ಫಾಲೋ ಮಾಡ್ತಾ ಇದ್ರು ಬರುತ್ತಾ ಅಂದರೆ ಆಲ್ಮೋಸ್ಟ್ ಬರುತ್ತೆ. 100% ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ರೆ ಬರುತ್ತೆ, ಜೊತೆಗೆ ಕೆಲಸನೂ ಮಾಡ್ತಾ ಇರಬೇಕು. ಓಕೆ, ಮತ್ತು ಈ ಕಾಯಿನ್ಸ್ದಾಯ್ತಲ್ಲ, ಹೀಗೆ 21 ಟೈಮ್ಸ್ 2 ಕೈಗಳಿಗೂ ಹಿಂಗೆ ಹಾಕ್ಕೊಂತ ಆ ಸೌಂಡ್ನ ಕೇಳಿಸ್ಕೊಬೇಕು. ಆ ಲಕ್ಷ್ಮೀ ದೇವಿಗೆ ಆ ಕಾಯಿನ್ಸ್ ಸೌಂಡ್ಗೆ ನಿಮ್ಮ ಹತ್ರ ಬಂದು ಸ್ಟೇ ಆಗ್ತಾಳೆ. ನಿಮ್ಮ ಹತ್ರ ಇದಕ್ಕೆ ಮೊದಲು ಹಣ ನಿಲ್ತಾ ಇಲ್ಲ ಅಂದ್ರೂ ಇನ್ನು ಮುಂದೆ ಹಣ ಇರ್ತದೆ ಅಂತ ನಂಬಿ ನೀವು ಮಾಡಬೇಕಾಗ್ತದೆ ಈ ರೀತಿ. ಓಕೆ, ಇಲ್ಲಿ ಕಾಯಿನ್ಸ್ಗೆ ಸಂಬಂಧಪಟ್ಟಿದ್ದೆ, ಆದರೆ ಒಂದು 5 ಕಾಯಿನ್ ಅಥವಾ 11 ಕಾಯಿನ್ ತಗೊಳ್ಳಿ. 5 ಅಥವಾ 11 ಕಾಯಿನ್ ತಗೊಂಡು ರೆಡ್ ಕ್ಲಾತ್ ತಗೊಳ್ಳಿ. ರೆಡ್ ಕ್ಲಾತಲ್ಲಿ ಹಾಕಿ, ಅಥವಾ ಈ ರೀತಿ ಬ್ಯಾಗ್ ಇದ್ರೆ ನಿಮ್ಮಲ್ಲಿ ಇನ್ನೂ ಒಳ್ಳೇದು, ಬ್ಯಾಗಲ್ಲಿ ಹಾಕಿಬಿಟ್ಟು ನೈಋತಿ ಕಡೆಗೆ, ನಿಮ್ಮ ಮನೆ ಲಿವಿಂಗ್ ರೂಮ್ ಆಗಿರಬಹುದು, ನೀವು ಹಣ ಇಡೋ ಜಾಗ ಆಗಿರಬಹುದು, ಎಸ್ಪೆಷಲಿ ಅದು ನೈಋತಿ ಮೂಲೆ ಆಗಿರಬೇಕು. ಓಕೆ, ನೈಋತಿ ಮೂಲೆಗೆ ಒಂದು ಕಾರ್ನರ್ಗೆ ಒಂದು ಮಳೆ ಹಾಕಿಬಿಟ್ಟು ಅಲ್ಲಿ ಹಾಕ್ಬಿಡಿ, ಅಥವಾ ಅಲ್ಲಿ ಏನೇ ಒಂದು ಟೇಬಲ್ ಇದೆ, ಶೋಕೇಸ್ ಇದೆ, ಅಲ್ಲಿ ಇಟ್ಟುಬಿಡಿ. ಯಾರಿಗೂ ಸಿಗದೆ ಇರೋ ಜಾಗದಲ್ಲಿ ಇಡಬೇಕು. ಅದನ್ನು ಪದೇ ಪದೇ ತೆಗಿಯಂಗಿಲ್ಲ. ಈ ರೀತಿ ರೆಡ್ ಕ್ಲಾತಲ್ಲಿ ಅದಕ್ಕೆ ಧೂಪ ದೀಪ ಎಲ್ಲ ತೋರಿಸ್ಬಿಟ್ಟು
ಸಾಂಬ್ರಾಣಿ ತೋರಿಸ್ಬಿಟ್ಟು ಒಳ್ಳೆ ಇಂಟೆನ್ಷನ್ ನೀವು ಹೇಳ್ಕೊಂಡು ಹಣ ಯಾವಾಗಲೂ ನಮ್ಮಲ್ಲಿ ನಿಲ್ಲಬೇಕು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಬರುತ್ತೆ ಹಣ, ಅದು ದೊಡ್ಡ ವಿಷಯ ಅಲ್ಲ. ಖರ್ಚುಗಳಿಗೆ ಹೋಗಿ ನಮ್ಮ ಹತ್ರ ಹಣ ಸೇವ್ ಆಗಬೇಕು, ಮತ್ತಷ್ಟು ವೃದ್ಧಿ ಆಗಬೇಕು. ನಾನು ಇನ್ನೂ ದುಡಿಮೆಯಲ್ಲಿ ಹೆಚ್ಚೆಚ್ಚು ದುಡಿಮೆನ ಪಡಿಬೇಕು. ಯಾಕಂದರೆ ಹಣ ನಿಲ್ಲದ್ರೇನೆ ತಾನೇ ನಮಗೆ ಎಷ್ಟು ಸೋರ್ಸ್ ನಾವು ಮಾಡ್ಕೊಂಡಿದ್ದೀವಿ, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಸೇವ್ ಮಾಡಬೇಕಾ, ಏನು ಮಾಡಬೇಕು ಅನ್ನೋದನ್ನು ಒಂದು ಪ್ಲಾನಿಂಗ್ ಇರುತ್ತೆ ಅಲ್ವಾ. ಹಣ ಪಡಿತೀವಿ, ಬೇಕಾಗಿರೋದಕ್ಕೆ ಹಣ ಬರುತ್ತೆ, ಹೊಟ್ಟೋಗುತ್ತೆ. ಆದರೆ ನಮ್ಮಲ್ಲಿ ಉಳ್ಕೊಬೇಕು ಅಂದರೆ ಈ ರೀತಿ ಮಾಡಿ. ನೈಋತಿ ಮೂಲೆ ಕಡೆಗೆ ಒಂದು 5 ಅಥವಾ 11 ಕಾಯಿನ್, ಯಾವ ಕಾಯಿನ್ ತಗೊತೀರೋ ನಿಮ್ಮ ಇಷ್ಟ, ನಿಮಗೆ ಸೇರಿ. ಬೆಳ್ಳಿ ಕಾಯಿನ್ ಆದರೂ ತಗೋಬಹುದು, ಇಲ್ಲಿ ತಾಮ್ರದ ಕಾಯಿನ್ ಬೇಕಿದ್ರು ತಗೋಬಹುದು, ಸಿಲ್ವರ್ ಕಾಯಿನ್ ಬೇಕಿದ್ರು ತಗೋಬಹುದು. ಇಲ್ಲ ಕ್ಯಾಶುವಲ್ ಆಗಿ ನಾವು ಬಳಸ್ತಾ ಇರೋ 1 or 2 ರೂಪಿ ಆರ್ 5 ರೂಪೀಸ್ ಕಾಯಿನೇ ಆಗಿರಬಹುದು, ಯಾವುದೇ ಆಗಿದ್ರು 11 or 5 ಕಾಯಿನ್ಸ್ ತಗೊಳ್ಳಿ. ಈ ಥರ ರೆಡ್ ಕ್ಲಾತಲ್ಲಿ ಗಂಟು ಹಾಕಿ, ನಿಮ್ಮ ಹತ್ರ ಬ್ಯಾಗ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಗಂಟು ಹಾಕ್ಬಿಟ್ಟು 3 ನಾಟ್ ಹಾಕ್ಬಿಟ್ಟು ಅದಕ್ಕೆ ಸಾಂಬ್ರಾಣಿ ತೋರಿಸ್ಬಿಟ್ಟು ನೈಋತಿ ಮೂಲೆಗೆ ಇಟ್ಟುಬಿಡ್ರಿ. ಗುರುವಾರ ಮಾಡಿ ಈ ಒಂದು ಕೆಲಸನ, ಗುರುವಾರ ಅಥವಾ ಶುಕ್ರವಾರ. ಅಥವಾ ಗುರುವಾರ ತಾಯಿ ಲಕ್ಷ್ಮಿ ಹತ್ರ ಪೂಜೆಗೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಆ ಬ್ಯಾಗ್ನ ಎತ್ಕೊಂಡೋಗಿ ಶುಕ್ರವಾರ ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ ಎತ್ಕೊಂಡೋಗಿ ನೈಋತಿ ಮೂಲೆಗೆ ಇಟ್ಟುಬಿಡ್ರಿ. ಆವಾಗ ನಿಮ್ಮ ಹತ್ರ ಬಂದಿರೋ ಹಣ ಅನ್ನೋದು ನಿಮ್ಮಲ್ಲಿ ಡೆವಲಪ್ ಆಗುತ್ತೆ, 3ರಷ್ಟು ಹೆಚ್ಚಾಗ್ಲಿಕ್ಕೆ ಅವಕಾಶ ಆಗುತ್ತೆ. ನೀವು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಬಂದಿರೋ ಹಣ ಎಲ್ಲ ಖರ್ಚಾಗದೆ ಉಳಿಸ್ಕೊಳ್ಳೋದಕ್ಕೆ ಇದು ಒಂದು ಸಪೋರ್ಟ್ ಮಾಡುತ್ತೆ ಈ ಟಿಪ್. ಇದೇ ಇವತ್ತಿನ ಕಾನ್ಸೆಪ್ಟ್. ಸೊ ಹಣದಿಂದ ಹಣ ಅಂದರೆ ಕಾಸಿಂದ ಕಾಸನ್ನ ಪಡೆಯೋದು ಹೇಗೆ ಅನ್ನೋದು ಇದು. ಓಕೆ, ಕಾಯಿನ್ಸಿಂದ ನಾವು ಲಕ್ಷ್ಮಿನ ಬರ ಮಾಡ್ಕೋಬಹುದು, ಹೆಚ್ಚೆಚ್ಚು ಹಣವನ್ನು ಅಟ್ರಾಕ್ಟ್ ಮಾಡಬಹುದು. ಬಿ ಪಾಸಿಟಿವ್. ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ಟಿಪ್ಪಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್. ನೀವು ಎಷ್ಟು ಮಾತ್ರ ಕೇಳಿಸ್ಕೊಂಡಿದ್ದೀರಾ ಅಂತಲ್ಲ, ಎಷ್ಟು ಮಾತ್ರ ಇನ್ವಾಲ್ವ್ ಆಗ್ತೀರಾ, ಮಾಡೋ ಒಂದು ಟಿಪ್ ಫಾಲೋ ಮಾಡ್ತೀರಲ್ಲ ಆ ಟಿಪ್ನ, ಅದರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀರಾ ಅದೇ ನಿಮಗೆ ರಿಸಲ್ಟ್ ಕೊಡೋದು. ಓಕೆ, ಹಾಗಾಗಿ ಮಾಡ್ತಾ ಇರೋ ಕೆಲಸದಲ್ಲಿ ನಂಬಿಕೆ ಇರಬೇಕು, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು, ನೀವು ಚೂಸ್ ಮಾಡಿರೋ ಟಿಪ್ ಮೇಲೂ ನಿಮಗೆ ನಂಬಿಕೆ ಇರಬೇಕು, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ. ಅವಾಗ ಮಾತ್ರ ನೀವು ಸಕ್ಸಸ್ ನೋಡೋಕ್ಕಾಗುತ್ತೆ. ಸೊ 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.